ಇದು ನಮ್ಮ ಆರೋಗ್ಯ ಸ್ಫೂರ್ತಿ ತಯಾರು ಮಾಡುವಂಥ ಒಂದು ಭಾಗ. ಇಲ್ಲಿ ನಾವು ನಮ್ಮ ತೋಟದಲ್ಲೇ ಬೆಳೆದಂಥ ಬಹುತೇಕ ಎಲ್ಲ ಧಾನ್ಯಗಳನ್ನು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಧಾನ್ಯಗಳು, ಆಮೇಲೆ ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಔಷಧಿ ಗಿಡಗಳ ಎಲೆ, ಆಮೇಲೆ ಅದಕ್ಕೆ ಬೇಕಾದಂಥ ಕೆಲವು ಆರೋಗ್ಯಕರವಾದ ಬೇರೆ ಬೇರೆ ನಾವು ಕಾಳುಗಳನ್ನು ಇಲ್ಲಿ ಅದನ್ನೇನು ಮಾಡ್ತೀವಿ ಅಂದರೆ ಯಾವುದು ಮೊಳಕೆ ಬರ್ತದೆ ಆ ಮೊಳಕೆಗಳನ್ನು ಬರ್ತೀವಿ. ಸುಮಾರು ಒಂದು 96 ಐಟಮ್ ಇದರಲ್ಲಿದೆ. ಆ 96 ಐಟಮ್ನಲ್ಲಿ ಯಾವ್ದು ಮೊಳಕೆ ಬರ್ತದೆ ಅವುಗಳನ್ನೆಲ್ಲ ಮೊಳಕೆ ಬರೆಸಿ ಫಸ್ಟ್ ಆ ಕಾಳುಗಳನ್ನು ಮೊದಲು ಚೆನ್ನಾಗಿ ತೊಳೆದು ಅದನ್ನ ಮೊಳಕೆ ಬರೆಸಿ ನೆರಳಿನಲ್ಲಿ ಡ್ರೈಯರಲ್ಲಿ ಒಣಗಿಸಿ ಆಮೇಲೆ ಒಂದು 2 ಗಂಟೆ ಬಿಸಿಲಲ್ಲಿ ಒಣಗಿಸಿ ತಗೊಂಡ್ಬಂದು ನಾವು ಇಲ್ಲಿ ಏನು ಮಾಡ್ತೇವೆ, ಇದನ್ನು ಲೈಟಾಗಿ ಹುರ್ಕೊಳ್ತೇವೆ. ಇಲ್ಲಿ ಹುರ್ಕೊಂಡು ಆಮೇಲೆ ಇದನ್ನ ಮುಂದೆ ನಾವು ಕಲ್ಲಲ್ಲಿ ಇದನ್ನು ರುಬ್ತೇವೆ. ಅದರದೊಂದು ನಡೆಯುವಂಥ ಒಂದು ವ್ಯವಸ್ಥೆ. ನಮಗೇನಾಗ್ತಂದರೆ ಒಂದು ದಿನಕ್ಕೆ ಒಂದು 40ರಿಂದ 50 kg ಕಾಳುಗಳನ್ನು ನಾವು ಇಲ್ಲಿ ಹುರ್ಕೊಳ್ತೇವೆ. ಮತ್ತು ಎಲೆಗಳನ್ನು ಅದಕ್ಕೆಲ್ಲ ಆಮೇಲೆ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಕಲ್ಲಿನಲ್ಲಿ ಅರ್ದು ಪುಡಿ ಮಾಡಿ ಅದನ್ನು ಪಕ್ಕದಲ್ಲಿ ತುಂಬಿಸ್ತೇವೆ. ಇದು ಆರೋಗ್ಯ ಸ್ಫೂರ್ತಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ, ಮನುಷ್ಯನಿಗೆ ನಾನು ಹೇಳಿದ್ನಲ್ಲ 300 ಗ್ರಾಮ್ ಆಹಾರ ಅಂತ ಈ ಒಂದು ಪ್ರಯೋಗ ಮಾಡಿಕೊಂಡು ಸಾಕು. ಇದರಲ್ಲಿ ಆರೋಗ್ಯಕ್ಕೆ ತುಂಬ ಅನುಕೂಲ ಆಗ್ತದೆ. ಜೊತೆಗೆ ಇದೆಲ್ಲ ಬಹುತೇಕ ಧಾನ್ಯಗಳು ನಮ್ಮಲ್ಲಿ ನಾವು ನಮ್ಮ ನೈಸರ್ಗಿಕವಾಗಿ ಬೆಳೆದಂಥ ಧಾನ್ಯಗಳು.